ಅವರವರೇ ಜಗಳ ಆಡ್ತಾ ಇರೋದು. ಜಗಳ ಆಡುವಾಗ ನಾನು ಮಧ್ಯೆ ಬಂದು ನಾನು ಮಾತಾಡಿರೋದು. ಮಾತಾಡೋಕೆ 2 ಗಂಟೆ ಆದ್ಮೇಲೆ ಎಲ್ಲಿಂದ ಹೋಗಿ ಯಾರೊಬ್ರು ಕಾರಲ್ಲಿ ಇಳಿದು ಬಂದ್ರು ಡಾಕ್ಟ್ರು, ಒಬ್ರು ಯಾರೋ ಫಾಸ್ಟ್ ಬಂದು ಅಲ್ಲಿಂದ ಒಳಗಡೆಯಿಂದ ಡಾಕ್ಟರ್ ಬಂದ್ರು. ಯಾಕೆ ಈ ತರ? ಯಾಕೆ ರೆಸ್ಪಾನ್ಸಿಬಲ್ ಯಾಕಿಲ್ಲ? ಇದು ಮಾಡಬೇಕು. ಇದ್ರ ಬಗ್ಗೆ ಏನಿದೆ ಅದಕ್ಕೆ ಇದು ಮಾಡಲಿ ಸರ್. ಸರ್ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡಬೇಕು ಅಂದ್ರೆ ಸರ್, ಒಂದು ನೋಡಿ, ಒಬ್ರು ಸೆಕ್ಯೂರಿಟಿ ಗಾರ್ಡು ನೀವು 8-8:30 ಡ್ಯೂಟಿ ಹಾಕಿರ್ತೀರಾ. 8:30 ಡ್ಯೂಟಿ ಹಾಕಿದಾಗ ಸೆಕ್ಯೂರಿಟಿ ಗಾರ್ಡು ಒಬ್ರು ಬಂದಾಗ ಅವ್ರು ಹೊಂಟೋಗಿ ಬಿಡ್ತಾರೆ, ಸರಿನಾ? ಸೆಕ್ಯೂರಿಟಿ ಗಾರ್ಡ್ಗೆ ಆ ರೂಲ್ಸ್ ಇದೆ. ಏನು, 8:30 ನಿಂತು ಡ್ಯೂಟಿ ಇದೆಯಪ್ಪ, ನೀನ್ 8:30 ಇಲ್ಲಿಂದ ಹೋಗ್ಬೇಕಾದ್ರೆ 8:15 ಇನ್ನೊಬ್ಬ ಸೆಕ್ಯೂರಿಟಿ ಬರಬೇಕು. ಅವ್ನಿಗೆ ರೂಲ್ಸ್ ಇದೆ. ಡಾಕ್ಟರ್ಗೆ ಯಾಕೆ ರೂಲ್ಸ್ ಇಲ್ಲ? ಒಬ್ಬ ಎಮರ್ಜೆನ್ಸಿ ಡಾಕ್ಟರ್ಗೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಕಾರಣ ಇದ್ರೆ ಬೇರೆ ಡಾಕ್ಟರ್ ತಂದು ಕೂರಿಸ್ಬಿಟ್ಟು ನೀವು ಬೇರೆ ಡ್ಯೂಟಿ ಮಾಡಿ. ಯಾಕೆ ಆ ತರ ಮಾಡ್ತಾ ಇಲ್ಲ? ಅದೇ ನಮ್ದು ಆಗ್ರಹ. ಇಲ್ಲಿ ಡಾಕ್ಟರ್ಗಳದ್ದು ಬಹಳ ಕೊರತೆ ಇದೆ ಸರ್. ಮತ್ತೆ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಒಂದು ಡೆಡ್ ಬಾಡಿ ತಗೊಂಡು ಹೋಗೋಕೆ 4 ಗಂಟೆಯಿಂದ 5 ಗಂಟೆ ಟೈಮ್ ಡೆಡ್ ಬಾಡಿ ತಗೊಂಡು ಹೋಗೋಕೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಇಲ್ಲಿ ಅಲ್ಲೇ ಇದೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ರಾತ್ರಿ 2:30-3 ಗಂಟೆಗೆ ಒಬ್ಬರು ತೀರೋಗಿರೋದು, ಇನ್ನೂ ಡೆಡ್ ಬಾಡಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಡೆಡ್ ಬಾಡಿ? ಅವ್ರಿಗೆ ಯಾರು ಬಂದ್ರೆ ಇವಾಗ ಡೆಡ್ ಬಾಡಿ ಅಂದ್ಮೇಲೆ ಇವಾಗ ಸತ್ತದ ಮೇಲೆ ಇವಾಗ ಯಾರು ಬಂದೇ ಬರ್ತಾರಲ್ಲ ನೋಡಕ್ಕೆ. ಒಳಗಡೆ ಯಾರು ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಒಳಗಡೆ? ಸತ್ತದ ಮೇಲೆ ನೋಡಕ್ಕೆ ಬಿಡಕ್ಕಿಲ್ಲ ಅಂದ್ರೆ ಏನ್ ಪ್ರಯೋಜನ ಏನು? ಅದಕ್ಕೆ ಇದ್ರ ಬಗ್ಗೆ ಏನಿದೆಯೋ, ಇಲ್ಲಿ ಯಾರಿದ್ದಾರೋ, ಆರೋಗ್ಯ ಅಧಿಕಾರಿಗಳು ಯಾರಿದ್ದಾರೋ, ಇದ್ರ ಮೇಲ್ಪಂಟ ಅಧಿಕಾರಿ ಯಾರಿದ್ದಾರೋ ಅವ್ರಿಗೆ ಕರೆಸಿ ಕೂತಿ ಮಾತಾಡಿ ನಮ್ಮ ಸರ್ಕಾರ ಏನಿದೆಯೋ ಆ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಡಾಕ್ಟರ್ ಅಂತೂ ಕಡಿಮೆ ಸರ್, ಡಾಕ್ಟ್ರೇ ಇಲ್ಲ ಸರ್ ಜಾಸ್ತಿ. ಯಾಕೆಂದ್ರೆ ಒಬ್ಬರೇ ನಾನು ನೋಡ್ತಾ ಇದ್ದೀನಿ, ನೈಟಲ್ಲಿ ಒಬ್ಬರೇ ಡಾಕ್ಟರ್ ಇರೋದು. ಯಾರು ಎಮರ್ಜೆನ್ಸಿಲಿ ಡಾಕ್ಟರ್ ಇಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಕ್ಕಿಲ್ಲ ಸರ್. ಅವರವರೇ ಜಗಳ ಆಡ್ತಾ ಇರೋದು. ಜಗಳ ಆಡುವಾಗ ನಾನು ಮಧ್ಯೆ ಬಂದು ನಾನು ಮಾತಾಡಿರೋದು. ಮಾತಾಡೋಕೆ 2 ಗಂಟೆ ಆದ್ಮೇಲೆ ಎಲ್ಲಿಂದ ಹೋಗಿ ಯಾರೊಬ್ರು ಕಾರಲ್ಲಿ ಇಳಿದು ಬಂದ್ರು ಡಾಕ್ಟ್ರು, ಒಬ್ರು ಯಾರೋ ಫಾಸ್ಟ್ ಬಂದು ಅಲ್ಲಿಂದ ಒಳಗಡೆಯಿಂದ ಡಾಕ್ಟರ್ ಬಂದ್ರು. ಯಾಕೆ ಈ ತರ? ಯಾಕೆ ರೆಸ್ಪಾನ್ಸಿಬಲ್ ಯಾಕಿಲ್ಲ? ಇದು ಮಾಡಬೇಕು. ಇದ್ರ ಬಗ್ಗೆ ಏನಿದೆ ಅದಕ್ಕೆ ಇದು ಮಾಡಲಿ ಸರ್. ಸರ್ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡಬೇಕು ಅಂದ್ರೆ ಸರ್, ಒಂದು ನೋಡಿ, ಒಬ್ರು ಸೆಕ್ಯೂರಿಟಿ ಗಾರ್ಡು ನೀವು 8-8:30 ಡ್ಯೂಟಿ ಹಾಕಿರ್ತೀರಾ. 8:30 ಡ್ಯೂಟಿ ಹಾಕಿದಾಗ ಸೆಕ್ಯೂರಿಟಿ ಗಾರ್ಡು ಒಬ್ರು ಬಂದಾಗ ಅವ್ರು ಹೊಂಟೋಗಿ ಬಿಡ್ತಾರೆ, ಸರಿನಾ? ಸೆಕ್ಯೂರಿಟಿ ಗಾರ್ಡ್ಗೆ ಆ ರೂಲ್ಸ್ ಇದೆ. ಏನು, 8:30 ನಿಂತು ಡ್ಯೂಟಿ ಇದೆಯಪ್ಪ, ನೀನ್ 8:30 ಇಲ್ಲಿಂದ ಹೋಗ್ಬೇಕಾದ್ರೆ 8:15 ಇನ್ನೊಬ್ಬ ಸೆಕ್ಯೂರಿಟಿ ಬರಬೇಕು. ಅವ್ನಿಗೆ ರೂಲ್ಸ್ ಇದೆ. ಡಾಕ್ಟರ್ಗೆ ಯಾಕೆ ರೂಲ್ಸ್ ಇಲ್ಲ? ಒಬ್ಬ ಎಮರ್ಜೆನ್ಸಿ ಡಾಕ್ಟರ್ಗೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಕಾರಣ ಇದ್ರೆ ಬೇರೆ ಡಾಕ್ಟರ್ ತಂದು ಕೂರಿಸ್ಬಿಟ್ಟು ನೀವು ಬೇರೆ ಡ್ಯೂಟಿ ಮಾಡಿ. ಯಾಕೆ ಆ ತರ ಮಾಡ್ತಾ ಇಲ್ಲ? ಅದೇ ನಮ್ದು ಆಗ್ರಹ. ಇಲ್ಲಿ ಡಾಕ್ಟರ್ಗಳದ್ದು ಬಹಳ ಕೊರತೆ ಇದೆ ಸರ್. ಮತ್ತೆ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಒಂದು ಡೆಡ್ ಬಾಡಿ ತಗೊಂಡು ಹೋಗೋಕೆ 4 ಗಂಟೆಯಿಂದ 5 ಗಂಟೆ ಟೈಮ್ ಡೆಡ್ ಬಾಡಿ ತಗೊಂಡು ಹೋಗೋಕೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಇಲ್ಲಿ ಅಲ್ಲೇ ಇದೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ರಾತ್ರಿ 2:30-3 ಗಂಟೆಗೆ ಒಬ್ಬರು ತೀರೋಗಿರೋದು, ಇನ್ನೂ ಡೆಡ್ ಬಾಡಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಡೆಡ್ ಬಾಡಿ? ಅವ್ರಿಗೆ ಯಾರು ಬಂದ್ರೆ ಇವಾಗ ಡೆಡ್ ಬಾಡಿ ಅಂದ್ಮೇಲೆ ಇವಾಗ ಸತ್ತದ ಮೇಲೆ ಇವಾಗ ಯಾರು ಬಂದೇ ಬರ್ತಾರಲ್ಲ ನೋಡಕ್ಕೆ. ಒಳಗಡೆ ಯಾರು ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಒಳಗಡೆ? ಸತ್ತದ ಮೇಲೆ ನೋಡಕ್ಕೆ ಬಿಡಕ್ಕಿಲ್ಲ ಅಂದ್ರೆ ಏನ್ ಪ್ರಯೋಜನ ಏನು? ಅದಕ್ಕೆ ಇದ್ರ ಬಗ್ಗೆ ಏನಿದೆಯೋ, ಇಲ್ಲಿ ಯಾರಿದ್ದಾರೋ, ಆರೋಗ್ಯ ಅಧಿಕಾರಿಗಳು ಯಾರಿದ್ದಾರೋ, ಇದ್ರ ಮೇಲ್ಪಂಟ ಅಧಿಕಾರಿ ಯಾರಿದ್ದಾರೋ ಅವ್ರಿಗೆ ಕರೆಸಿ ಕೂತಿ ಮಾತಾಡಿ ನಮ್ಮ ಸರ್ಕಾರ ಏನಿದೆಯೋ ಆ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಡಾಕ್ಟರ್ ಅಂತೂ ಕಡಿಮೆ ಸರ್, ಡಾಕ್ಟ್ರೇ ಇಲ್ಲ ಸರ್ ಜಾಸ್ತಿ. ಯಾಕೆಂದ್ರೆ ಒಬ್ಬರೇ ನಾನು ನೋಡ್ತಾ ಇದ್ದೀನಿ, ನೈಟಲ್ಲಿ ಒಬ್ಬರೇ ಡಾಕ್ಟರ್ ಇರೋದು. ಯಾರು ಎಮರ್ಜೆನ್ಸಿಲಿ ಡಾಕ್ಟರ್ ಇಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಕ್ಕಿಲ್ಲ ಸರ್.